ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್, TDS, TCS ಅಲ್ಲಿ 1 ಏಪ್ರಿಲ್ 2025 ಇಂದ ಏನೆಲ್ಲ ಚೇಂಜಸ್ ಆಗ್ತದೆ ಅಂತೇಳಿ ನೋಡೋಣ. ಇಲ್ಲಿ ಏನಂದರೆ ಬಜೆಟ್ 2025 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ಸ್ಗಳನ್ನು ತಂದಿದೆ. ಈ ಎಲ್ಲ ಅಮೆಂಡ್ಮೆಂಟ್ಸ್ಗಳು ನಮಗೆ 1 ಏಪ್ರಿಲ್ 2025 ಅಪ್ಲಿಕೇಬಲ್ ಆಗ್ತದೆ. ಅಂದರೆ ಫಿನಾನ್ಷಿಯಲ್ ಇಯರ್ 2025-26 ಅಂದರೆ ಅಸೆಸ್ಮೆಂಟ್ ಇಯರ್ 2026-27 ಅಪ್ಲಿಕೇಬಲ್ ಆಗ್ತದೆ. ಇದರಲ್ಲಿ ನಾವು ಫಸ್ಟ್ ಒನ್ ನೋಡೋದಾದರೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಫಾರ್ ಫಿನಾನ್ಷಿಯಲ್ ಇಯರ್ 2025-26 ಅಂದರೆ ಅಸೆಸ್ಮೆಂಟ್ ಇಯರ್ 2026-27 ಬಜೆಟ್ ಕೆಲವು ರಿವೈಸ್ ಟ್ಯಾಕ್ಸ್ ಸ್ಲ್ಯಾಬನ್ನು ಅಂಡರ್ ಸೆಕ್ಷನ್ 115 BACಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಇದು ನ್ಯೂ ಟ್ಯಾಕ್ಸ್ ರೆಜಿಮ್. ಸೊ ಇದರಲ್ಲಿ ಯಾವ ರೀತಿ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ ಅಂತೇಳಿ ನೋಡುವ. ಇವಾಗ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 4 lakh ತನಕ ಟ್ಯಾಕ್ಸ್ ರೇಟ್ ನಿಲ್ಲಾಗಿರ್ತದೆ. ಆಮೇಲೆ 4 lakh-ಇಂದ 8 lakh ತನಕ 5%, 8 lakh-ಇಂದ 12 lakh ತನಕ 10%, 12 lakh-ಇಂದ 16 lakh ತನಕ 15%, 16 lakh-ಇಂದ 20 lakh ತನಕ 20%, 20 lakh-ಇಂದ 24 lakh ತನಕ 25%, ಅದೇ ರೀತಿ ಅಬೌವ್ 24 lakh ಇನ್ಕಮ್ ಮೇಲೆ 30% ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ ಆಗ್ತದೆ. ಆಮೇಲೆ ಇಲ್ಲಿ ಏನಂದರೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಸ್ಲ್ಯಾಬ್ ರೇಟ್ ಉಂಟಲ್ಲ, ಅದು ಹಾಗೇ ಇರ್ತದೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಆಮೇಲೆ ರೆಸಿಡೆಂಟ್ ಇಂಡಿವಿಜುವಲ್ ಅವರ ಟೋಟಲ್ ಇನ್ಕಮ್ ಅಪ್ ಟು ₹12 lakh ತನಕ ಇದ್ದರೆ ಅವರು ರಿಬೇಟ್ ಅಂಡರ್ ಸೆಕ್ಷನ್ 87A ಎಲಿಜಿಬಲ್ ಆಗ್ತಾರೆ. ಅಂದರೆ ಅಲ್ಲಿ ನಿಮಗೆ 60,000 ರಿಬೇಟ್ ಸಿಗ್ತದೆ. ಈ ರಿಬೇಟ್ ಉಂಟಲ್ಲ, ಅದು ಪ್ರೀವಿಯಸ್ ಇಯರಲ್ಲಿ ₹25,000 ಇತ್ತು, ಅದನ್ನೀಗ 60,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ TDS ಅಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತೇಳಿ ನೋಡುವ. ಇಲ್ಲಿ ಅಂದರೆ TDSನ ಥ್ರೆಶೋಲ್ಡ್ ಲಿಮಿಟ್ಸ್ ಇದಲ್ಲ, ಅದನ್ನು ಕೆಲವೊಂದು ಸೆಕ್ಷನ್ಗಳಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದು ಎಫೆಕ್ಟಿವ್ ಫ್ರಮ್ 1 ಏಪ್ರಿಲ್ 2025 ಯಾವುದೆಲ್ಲ ಅಂತೇಳಿ ನೋಡುವ. ಫಸ್ಟ್ ಒನ್ ಸೆಕ್ಷನ್ 194A ಅಂದರೆ ಇಂಟ್ರೆಸ್ಟ್ ಅದರ್ ದ್ಯಾನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂದರೆ FD ಇಂಟ್ರೆಸ್ಟ್, SB ಇಂಟ್ರೆಸ್ಟ್ಗಳು, RD ಇಂಟ್ರೆಸ್ಟ್ಗಳು ಇದೆಲ್ಲ. ಇದು ಏನಂದರೆ ಈಗ ಟಿಲ್ 31 ಮಾರ್ಚ್ ತನಕ ಏನಿತ್ತು ಅಂದರೆ ಇಲ್ಲಿ ಥ್ರೆಶೋಲ್ಡ್ ಲಿಮಿಟ್ 50,000 ಫಾರ್ ಸೀನಿಯರ್ ಸಿಟಿಸನ್ಸ್, ಆಮೇಲೆ 40,000 ಫಾರ್ ಬ್ಯಾಂಕ್ಸ್, ಕೋಆಪರೇಟಿವ್ ಸೊಸೈಟೀಸ್, ಪೋಸ್ಟ್ ಆಫೀಸಸ್, ಆಮೇಲೆ 5,000 ಫಾರ್ ಅದರ್ ಕೇಸ್ಗೆ ಇತ್ತು. ಈಗ ಅದನ್ನು 1 ಏಪ್ರಿಲ್ 2025 ಲಿಮಿಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ 1 lakh ಫಾರ್ ಸೀನಿಯರ್ ಸಿಟಿಸನ್ಸ್, ಆಮೇಲೆ 40,000 ಇದ್ದದನ್ನು 50,000 ಫಾರ್ ಬ್ಯಾಂಕ್ಸ್, ಕೋಆಪರೇಟಿವ್ ಸೊಸೈಟಿ ಮತ್ತು ಪೋಸ್ಟ್ ಆಫೀಸಸ್, ಆಮೇಲೆ ಅದರ್ ಕೇಸಸ್ಸಿಗೆ 5,000 ಇದ್ದದನ್ನು 10,000ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಸೆಕ್ಷನ್ 193 ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಲ್ಲಿ ನಮಗೆ ಲಿಮಿಟ್ ಇರಲಿಲ್ಲ, ನಿಲ್ಲಿತ್ತು. ಸೊ ಈಗ ಅದನ್ನು 1 ಏಪ್ರಿಲ್ 2025 10,000ಗೆ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ 194K ಅಂದರೆ ಇನ್ಕಮ್ ಫ್ರಮ್ ಮ್ಯೂಚುವಲ್ ಫಂಡ್ ಯೂನಿಟ್ಸ್. ಇದರದ್ದು ಲಿಮಿಟ್ ಏನಂದರೆ 5,000 ಇತ್ತು, ಈಗ ಅದನ್ನು 10,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ 194 ಅಂದರೆ ಡಿವಿಡೆಂಡ್ಸ್ ಫಾರ್ ಇಂಡಿವಿಜುವಲ್ ಶೇರ್ ಹೋಲ್ಡರ್ಸ್. ಸೊ ಈ ಡಿವಿಡೆಂಡ್ಗೆ ಲಿಮಿಟ್ ಇದ್ದಂಥದ್ದು 5,000 ಇತ್ತು, ಅದನ್ನೀಗ 10,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಸೆಕ್ಷನ್ 194D ಅಂದರೆ ಇನ್ಶೂರೆನ್ಸ್ ಕಮಿಷನ್. ಸೊ ಅಲ್ಲಿ ಕೂಡ ಲಿಮಿಟ್ 15,000 ಇತ್ತು ಮಾರ್ಚ್ ತನಕ, ಈಗ ಏಪ್ರಿಲ್ 1 ಅದನ್ನು 20,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಸೆಕ್ಷನ್ 194G ಅಂದರೆ ಕಮಿಷನ್ ಪ್ರೈಸಸ್ ಆನ್ ಲಾಟ್ರಿ ಟಿಕೆಟ್ಸ್ಗಳು. ಇದು ಕೂಡ ಲಿಮಿಟ್ 15,000 ಇದ್ದದನ್ನು 20,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ 194B ಆ್ಯಂಡ್ 194BB ಅಂದರೆ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಹಾರ್ಸ್ ರೇಸ್ ಎಕ್ಸೆಟ್ರಾ. ಇದೆಲ್ಲ ಅಗ್ರಿಗೇಟ್ ಎಕ್ಸೀಡಿಂಗ್ ₹10,000 ಲಿಮಿಟ್ ಇತ್ತು, ಈಗ ಅದನ್ನು ಏನು ಮಾಡಿದ್ದಾರೆ ಅಂದರೆ ₹10,000 ಪರ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸೆಕ್ಷನ್ 194H ಅಂದರೆ ಕಮಿಷನ್ ಅಥವಾ ಬ್ರೋಕರೇಜ್. ಇದರದ್ದು ಲಿಮಿಟ್ 15,000ಇಂದ 20,000ಗೆ ಇನ್ಕ್ರೀಸ್ ಮಾಡಿದ್ದಾರೆ ಏಪ್ರಿಲಿಂದ. ನೆಕ್ಸ್ಟ್ ಒನ್ ಸೆಕ್ಷನ್ 194J ಅಂದರೆ ಪ್ರೊಫೆಷ್ನಲ್ ಮತ್ತು ಟೆಕ್ನಿಕಲ್ ಸರ್ವಿಸಸ್ ಫೀಸ್. ಇದರದ್ದು ಥ್ರೆಶೋಲ್ಡ್ ಲಿಮಿಟ್ 30,000 ಇತ್ತು ಮಾರ್ಚ್ ತನಕ, ಈಗ ಏಪ್ರಿಲಿಂದ 30,000 ಇದ್ದದನ್ನು 50,000ಗೆ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ 194I ಅಂದರೆ ರೆಂಟ್. ಇದೇನಿತ್ತಂದರೆ ಇದರದ್ದು ಥ್ರೆಶೋಲ್ಡ್ ಲಿಮಿಟ್ ಏನಿತ್ತಂದರೆ 2,40,000 ಪರ್ ಆ್ಯನಮ್ ಅಂದರೆ ವಾರ್ಷಿಕವಾಗಿ 2,40,000 ಇತ್ತು, ಈಗ ಅದನ್ನು ಮಂತ್ಲಿ 50,000 ಪರ್ ಮಂತ್ ಮಾಡಿದ್ದಾರೆ ಲಿಮಿಟನ್ನು. ನೆಕ್ಸ್ಟ್ ಒನ್ ಸೆಕ್ಷನ್ 194LA ಅಂದರೆ ಕಾಂಪನ್ಸೇಷನ್ ಆನ್ ಲ್ಯಾಂಡ್ ಅಕ್ವಿಸಿಷನ್. ಲ್ಯಾಂಡ್ ಏನಾದರೂ ಗೌರ್ಮೆಂಟ್ ಅಕ್ವಿಸಿಷನ್ ಮಾಡಿದರೆ ಕಾಂಪನ್ಸೇಷನ್ ಕೊಡ್ತದಲ್ಲ, ಅದರ ಮೇಲೆ TDSನ ಲಿಮಿಟ್ ಏನಂದರೆ ಇಷ್ಟರ ತನಕ 2.5 ಲಕ್ಷ ಇತ್ತು, ಈಗ ಅದನ್ನು 5 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಸೆಕ್ಷನ್ 194T ಅಂದರೆ ರಿಮ್ಯುನರೇಷನ್, ಇಂಟ್ರೆಸ್ಟ್, ಕಮಿಷನ್ ಇದೆಲ್ಲ ಟು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ. ಇದು ಇಷ್ಟ ತನಕ ಲಿಮಿಟ್ ಇರಲಿಲ್ಲ, ಅದಕ್ಕೆ ನಿಲ್ಲಿತ್ತು, ಈಗ ಅದನ್ನು 20,000ಕ್ಕೆ
ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಒಮಿಷನ್ ಆಫ್ TCS ಆನ್ ಸೇಲ್ ಆಫ್ ಗೂಡ್ಸ್. ಇದೇನೆಂದರೆ ಇಷ್ಟು ತನಕ ಸೆಲ್ಲರ್ ಏನು ಮಾಡಬೇಕಿತ್ತಂದರೆ 50 ಲಕ್ಷಕ್ಕಿಂತ ಹೆಚ್ಚು ಸೇಲ್ ಮಾಡಿದರೆ ಅದರ ಮೇಲೆ 0.1% TCS ಅನ್ನು ಕಲೆಕ್ಟ್ ಮಾಡಬೇಕಿತ್ತು. ಅಂದರೆ ಸೆಕ್ಷನ್ 194Q ಅಲ್ಲಿ TDS 0.1% ಅದು ಬಯರ್ನ ಮೇಲೆ TCS ಮಾಡ್ತಿದ್ರು. ಈಗ ಏನು ಮಾಡಿದ್ದಾರೆ ಅಂದರೆ ಈ TCS ಪ್ರೊವಿಷನ್ ಇತ್ತಲ್ಲ 50 ಲಕ್ಷ ಎಬವ್ ಆದರೆ ಇದು TCS ಕಟ್ ಮಾಡಬೇಕಂತೇಳಿ ಅದನ್ನು ಕಂಪ್ಲೀಟಾಗಿ ವಿತ್ಡ್ರಾ ಮಾಡಿದ್ದಾರೆ ಎಫೆಕ್ಟಿವ್ ಫ್ರಮ್ 1 ಏಪ್ರಿಲ್ 2025. ನೆಕ್ಸ್ಟ್ ಒನ್ TCS ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತೇಳಿ ನೋಡುವ. ಇದರಲ್ಲಿ ಫಸ್ಟ್ ಒನ್ ನೋಡೋದಾದರೆ ಈ TCS ಅನ್ನು LRS ಟ್ರಾನ್ಸಾಕ್ಷನ್ ಮೇಲೆ ಅದರದ್ದು ಎಕ್ಸಮ್ಷನ್ ಲಿಮಿಟ್ ಎಷ್ಟಿತ್ತಂದರೆ 7 ಲಕ್ಷ ಇತ್ತು ಇಷ್ಟು ತನಕ. ಈಗ ಅದನ್ನು 1 ಏಪ್ರಿಲ್ 2025ರಿಂದ ಈ ಎಕ್ಸಮ್ಷನ್ ಲಿಮಿಟ್ ಆನ್ LRS ಟ್ರಾನ್ಸಾಕ್ಷನನ್ನು 10 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. 7 ಲಕ್ಷ ಇದ್ದದನ್ನು 10 ಲಕ್ಷ ಮಾಡಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಎಜುಕೇಷನ್ ಪರ್ಪಸ್ಸಿಗೋಸ್ಕರ ಇನ್ಸ್ಟಿಟ್ಯೂಷನ್ಗಳಿಂದ ಲೋನ್ ತಗೊಂಡಾಗ ಅದರ ಈ 7 ಲ್ಯಾಕ್ ಎಬವ್ ಕ್ರಾಸ್ ಆದರೆ 7 ಲ್ಯಾಕ್ ಎಬವ್ ಇದ್ದರೆ ಅದರ ಮೇಲೆ 0.5% TCS ಮಾಡ್ತಿದ್ರು. ಈಗ ಅದನ್ನು 1 ಏಪ್ರಿಲ್ 2025ಇಂದ ಕಂಪ್ಲೀಟಾಗಿ ವಿಡ್ರಾ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಈಗ ಒಂದು ವೇಳೆ TCS ಅನ್ನು ಪೇ ಮಾಡುವಾಗ ಲೇಟ್ ಆಗಿದ್ದರೆ ಅದರ ಮೇಲೆ ಏನಂದರೆ 3 months to 7 years ತನಕ ಇಂಪ್ರಿಸೋನ್ಮೆಂಟ್ ಇತ್ತು. ಈಗ ಅದನ್ನು ವಿಡ್ರಾ ಮಾಡಿದ್ದಾರೆ. ಈಗ ನೋ ಪ್ರಾಸಿಕ್ಯೂಷನ್ ವಿಲ್ ಬಿ ಇನಿಷಿಯೇಟೆಡ್. ಅಂದರೆ TCS ಪೇಮೆಂಟ್ ಲೇಟ್ ಆದರೆ ಕೂಡ ಅಂದರೆ ಕ್ವಾರ್ಟರ್ಲಿ ಫೈಲಿಂಗ್ ಮಾಡುವ ಮೊದಲು ಡ್ಯೂ ಡೇಟ್ನ ಮೊದಲು ನಾವು ಕಟ್ಟಿದರೆ ಆಯಿತು. ಸೊ ಅದರ ಮೇಲೆ ಇದ್ದಂತಹ ಈ ಇಂಪ್ರಿಸನ್ಮೆಂಟನ್ನು ವಿಡ್ರಾ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ರ್ಯಾಷನಲೈಸೇಷನ್ ಆಫ್ ಫಾರೆಸ್ಟ್ ಪ್ರೊಡ್ಯೂಸ್. ಅಂದರೆ ಇಲ್ಲಿ ನಾವು ಈ ಸ್ಪೆಸಿಫಿಕ್ ಗೂಡ್ಸ್ಗೆಲ್ಲ ಇರ್ತದೆ. ಅಂದರೆ ಟಿಂಬರ್ ಒಬ್ಟೈನ್ಡ್ ಅಂಡರ್ ಫಾರೆಸ್ಟ್ ಲೀಸ್, ಆಮೇಲೆ ಟಿಂಬರ್ ಇನ್ನೇ ಬೇರೆ ಏನಾದರೂ ಅದು ಮೂಡಿಂದ ಒಬ್ಟೈನ್ ಮಾಡಿದರೆ ಅದರ ಮೇಲೆ TCS ಕಲೆಕ್ಟ್ ಮಾಡಬೇಕಿತ್ತು. ಅದೇನೆಂದರೆ ಕರೆಂಟ್ ರೇಷಿಯೋ 2.5% ಇತ್ತು TCS ಇದು. ಸೊ ಈಗ ಅದನ್ನು 1 ಏಪ್ರಿಲಿಂದ 2%ಗೆ ಡಿಕ್ರೀಸ್ ಮಾಡಿದ್ದಾರೆ. 2.5% ಇದ್ದ TCS ರೇಟನ್ನು 2% ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಫಾರ್ ಸ್ಟಾರ್ಟಪ್ಸ್. ಅಂದರೆ ಈ ಹೊಸ ಬಿಸ್ನೆಸ್ಗಳು ಇನ್ಕಾರ್ಪೊರೇಟೆಡ್ ಬಿಫೋರ್ 1 ಏಪ್ರಿಲ್ 2030 ಯಾವುದೆಲ್ಲ ಬಿಸ್ನೆಸ್ ಇನ್ಕಾರ್ಪೊರೇಟ್ ಆಗ್ತದೆ ಅವರು 100% ಟ್ಯಾಕ್ಸ್ ಎಕ್ಸೆಂಪ್ಷನ್ ಆನ್ ಪ್ರಾಫಿಟ್ಸ್, ಅಂದರೆ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಎಕ್ಸೆಂಪ್ಷನನ್ನು ಕ್ಲೈಮ್ ಮಾಡ್ಬೋದು ಫಾರ್ 3 consecutive years. ಅಂದರೆ 3 ಕಂಟಿನ್ಯೂಸ್ 3 years ಔಟ್ ಆಫ್ 10 years ಅಂಡರ್ ಸೆಕ್ಷನ್ 10 IAC. ಅಂದರೆ ಇಲ್ಲಿ ಕೆಲವು ಕಂಡೀಷನ್ ಕೂಡ ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ ಒನ್ ಬೆನಿಫಿಟ್ಸ್ ಫಾರ್ IFSC ಯೂನಿಟ್ಸ್. ಈ IFSC ಯೂನಿಟ್ಸ್ಗಳು ಇನ್ನು ಅವರ ಆಪ್ರೇಷನನ್ನು ಅಂಟಿಲ್ 31 ಮಾರ್ಚ್ 2030 ತನಕ ಮಾಡ್ಬೋದು ಟು ಕ್ಲೈಮ್ ಟ್ಯಾಕ್ಸ್ ಬೆನಿಫಿಟ್ಸ್. ಈ IFSCಗಳು ಇಶ್ಯೂ ಮಾಡಿದಂಥ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಯಾರಿಗೆ ನಾನ್ ರೆಸಿಡೆಂಟ್ಸ್ಗಳಿಗೆ ಉಂಟಲ್ಲ ಅದು ಫುಲ್ಲಿ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 1010D. ಅಂದರೆ ಇಲ್ಲಿ ಇದು ಪ್ರೀಮಿಯಂ ಮೇಲೆ ಕೂಡ ಯಾವುದೇ ಲಿಮಿಟ್ ಇರುವುದಿಲ್ಲ. ನೆಕ್ಸ್ಟ್ ಒನ್ ಅಪ್ಡೇಟೆಡ್ ಟ್ಯಾಕ್ಸ್ ರಿಟರ್ನ್ ಡ್ಯೂ ಡೇಟ್ ಎಕ್ಸ್ಟೆಂಡೆಡ್. ಅಂದರೆ ITR ಯು ಇದೆ ಅಲ್ಲ ಅಪ್ಡೇಟೆಡ್ ರಿಟರ್ನ್ ಅದರ ಡ್ಯೂ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಇಷ್ಟ ತನಕ ಫ್ರಮ್ 12 months 48 months ತನಕ ಮಾಡಿದ್ದಾರೆ. ಅಂದರೆ 4 years ತನಕ ನಾವು ಅಪ್ಡೇಟೆಡ್ ರಿಟರ್ನನ್ನು ಫೈಲ್ ಮಾಡ್ಬೋದು. ಆದರೆ ಇದರ ಮೇಲೆ ಅಡಿಷ್ನಲ್ ಟ್ಯಾಕ್ಸ್ ಪ್ಲಸ್ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆಗ್ತದೆ. ಅದು ಯಾವ ರೀತಿ ಅಂತೇಳಿ ನೋಡುವ. ಈಗ ಒಂದು ವೇಳೆ ITR ಯು ಫೈಲ್ಡ್ ವಿದಿನ್ 12 months ಫ್ರಮ್ ರಿಲೆವೆಂಟ್ ಅಸೆಸ್ಮೆಂಟ್ ಇಯರ್ ಆದರೆ ಅದರ ಮೇಲೆ 25% ಅಡಿಷ್ನಲ್ ಟ್ಯಾಕ್ಸ್ ಪ್ಲಸ್ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ 24 months ಫ್ರಮ್ ರಿಲೆವೆಂಟ್ ಅಸೆಸ್ಮೆಂಟ್ ಇಯರ್ ಆದರೆ 50% ಅಡಿಷ್ನಲ್ ಟ್ಯಾಕ್ಸ್ ಪ್ಲಸ್ ಟ್ಯಾಕ್ಸ್ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ 36 months ಫ್ರಮ್ ರಿಲೆವೆಂಟ್ ಅಸೆಸ್ಮೆಂಟ್ ಇಯರ್ ಆದರೆ 60% ಆಫ್ ಅಡಿಷ್ನಲ್ ಟ್ಯಾಕ್ಸ್ ಪ್ಲಸ್ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆಗ್ತದೆ. ಆಮೇಲೆ 48 months ಫ್ರಮ್ ರಿಲೆವೆಂಟ್ ಅಸೆಸ್ಮೆಂಟ್ ಇಯರ್ ಆದರೆ 70% ಆಫ್ ಅಡಿಷ್ನಲ್ ಟ್ಯಾಕ್ಸ್ ಪ್ಲಸ್ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ ಒನ್ ಟ್ಯಾಕ್ಸ್ ಡಿಡಕ್ಷನ್ ಫಾರ್ NPS ವಾತ್ಸಲ್ಯ. ಅಂದರೆ ಈ NPS ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾರಲ್ಲ ಅಲ್ಲಿ ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಅಲ್ಲಿ ನಾವು ಪೇರೆಂಟ್ಸ್ ಮತ್ತು ಅಥವಾ ಗಾರ್ಡಿಯನ್ಸ್ಗೆ ನಾವು ಕ್ಲೈಮ್ ಡಿಡಕ್ಷನ್ ಫಾರ್ ಅಪ್ ಟು 2 minor children ತನಕ ನಾವು NPS ಅನ್ನು ಕ್ಲೈಮ್ ಮಾಡ್ಬೋದು ಅಂಡರ್ ದ ಓಲ್ಡ್ ಟ್ಯಾಕ್ಸ್ ರಿಜಿಮ್. ನ್ಯೂ ಟ್ಯಾಕ್ಸ್ ರಿಜಿಮಿಗೆ ಅಪ್ಲಿಕೇಬಲ್ ಇಲ್ಲ. ಆಮೇಲೆ ಈ ಅಂಡರ್ ಸೆಕ್ಷನ್ 80 CCD 1B ಅಲ್ಲಿ ನಮಗೆ ಎಷ್ಟು ಡಿಡಕ್ಷನ್ ಸಿಗ್ತದೆ ಅಂದರೆ ಓವರ್ ಆಲ್ 50,000 ಅಂದರೆ ಇನ್ಕ್ಲೂಡಿಂಗ್ ಸೆಲ್ಫ್ ಪ್ಲಸ್ ಚಿಲ್ಡ್ರನ್ ಟೋಟಲ್ ಆಗಿ 50,000 ಡಿಡಕ್ಷನ್ ಸಿಗ್ತದೆ. ಆಮೇಲೆ ಪಾರ್ಷಿಯಲ್ ವಿಡ್ರಾವಲ್ ಅಂದರೆ 25% ತನಕ ನಾವು NPS ಅನ್ನು ವಿಡ್ರಾ ಮಾಡಿದಾಗ ಅದು ಇದು ಟ್ಯಾಕ್ಸಿಂದ ಎಕ್ಸೆಂಪ್ಷನ್ ಪಡೀತದೆ. ಆಮೇಲೆ ಫೈನಲ್ ವಿಡ್ರಾವಲ್ ಏನಿದೆ ಅದು ಟ್ಯಾಕ್ಸೇಬಲ್ ಆಗ್ತದೆ ಇಫ್ ಡಿಡಕ್ಷನ್ ವಾಸ್ ಕ್ಲೇಮ್ಡ್ ಅರ್ಲಿಯರ್. ಅಂದರೆ ನಾವು ಡಿಡಕ್ಷನನ್ನು ಮೊದಲು ಕ್ಲೇಮ್ ಮಾಡಿದರೆ ಅಂಥ ಕೇಸಲ್ಲಿ ಫೈನಲ್ ವಿಡ್ರಾವಲ್ ಇದೆಯಲ್ಲ ಅದು
ಅದಕ್ಕೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ ಒನ್ ವಿಡ್ರಾವಲ್ಸ್ ಫ್ರಮ್ ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್. ಇಲ್ಲಿ ಏನಂದರೆ ಈ NSS ಅಕೌಂಟ್ನ ಮೇಲೆ ಇಂಟ್ರೆಸ್ಟ್ ಇನ್ನು ಫಸ್ಟ್ ಅಕ್ಟೋಬರ್ 2024ರಿಂದ ಇಂಟ್ರೆಸ್ಟ್ ಕ್ರೆಡಿಟ್ ಆಗೋದಿಲ್ಲ. 24 ನಂತರ ಏನಾದರೂ ವಿಡ್ರಾವಲ್ ಮಾಡಿದರೆ ಅದರ ಮೇಲೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರ್ತದೆ. ಆಮೇಲೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಓನ್ಲಿ ಟು ಡೆಪಾಸಿಟ್ಸ್ ಫಾರ್ ವಿಚ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 8CC ಕ್ಲೇಮ್. 8CCಯಲ್ಲಿ ಏನು ಡಿಡಕ್ಷನ್ ಕ್ಲೈಮ್ ಮಾಡಿರ್ತದೆ ಅಂಥದ್ರ ಮೇಲೆ ಮಾತ್ರ ಎಕ್ಸೆಂಪ್ಷನ್ ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ ಒನ್ ಡಿಡಕ್ಷನ್ ಆನ್ ರೆಮ್ಯುನರೇಷನ್ ಪೇಯ್ಡ್ ಟು ಪಾರ್ಟ್ನರ್ಸ್. ಬುಕ್ ಪ್ರಾಫಿಟ್ ಆರ್ ಲಾಸಿಗೆ ಡಿಡಕ್ಷನ್ ಲಿಮಿಟ್ ಏನಂದರೆ ₹3 lakh ಆರ್ 90% ಆಫ್ ಬುಕ್ ಪ್ರಾಫಿಟ್ ವಿಚ್ ಎವರ್ ಈಸ್ ಹೈಯರ್ ಅಪ್ಲಿಕೇಬಲ್ ಆಗ್ತದೆ ಡಿಡಕ್ಷನ್ ಲಿಮಿಟ್. ನೆಕ್ಸ್ಟ್ ರಿಮೈನಿಂಗ್ ಬುಕ್ ಪ್ರಾಫಿಟ್ ಮೇಲೆ 60% ಆಫ್ ಬುಕ್ ಪ್ರಾಫಿಟ್ ಡಿಡಕ್ಷನ್ ಲಿಮಿಟ್ ಆಗಿರ್ತದೆ. ನೆಕ್ಸ್ಟ್ ಒನ್ ಆಬ್ಲಿಗೇಷನ್ ಟು ಫರ್ನಿಶ್ ಇನ್ಫಾರ್ಮೇಷನ್ ಆನ್ ಕ್ರಿಪ್ಟೋ ಅಸೆಟ್ಸ್. ಇಲ್ಲಿ ಏನಂದರೆ ರಿಪೋರ್ಟಿಂಗ್ ಎಂಟಿಟೀಸ್ ಇದ್ದಾವಲ್ಲ ಅವುಗಳು ಕ್ರಿಪ್ಟೋ ಟ್ರಾನ್ಸಾಕ್ಷನ್ನ ಇನ್ಫಾರ್ಮೇಷನನ್ನು ಫರ್ನಿಷ್ ಮಾಡಬೇಕು. ಆಮೇಲೆ ಇನ್ಫಾರ್ಮೇಷನ್ ಮಸ್ಟ್ ಬಿ ರಿಪೋರ್ಟೆಡ್ ವಿದಿನ್ ದ ಪ್ರಿಸ್ಕ್ರೈಬ್ ಟೈಮ್. ಅಂದರೆ ಪ್ರಿಸ್ಕ್ರೈಬ್ ಟೈಮ್ ಇರ್ತದಲ್ಲ ಅದರ ಲಿಮಿಟ್ ಒಳಗಡೆ ಇನ್ಫಾರ್ಮೇಷನನ್ನು ರಿಪೋರ್ಟ್ ಮಾಡಬೇಕು ಯಾರಿಗೆ? ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಗೆ. ನೆಕ್ಸ್ಟ್ ಒನ್ ರಿಡೆಂಪ್ಷನ್ ಆಫ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ. ಇಷ್ಟರ ತನಕ ಏನಿತ್ತಂದರೆ ಈ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಮ್ 10% ಆಫ್ ಸಮ್ ಎಶ್ಯೂರ್ಡ್ ಎಕ್ಸಿಡ್ ಆದರೆ ಈ ರಿಡೆಂಪ್ಷನ್ ಅಮೌಂಟ್ ಇದೆಯಲ್ಲ ಅದು ಟ್ಯಾಕ್ಸೇಬಲ್ ಆಗ್ತಾ ಇರಲಿಲ್ಲ. ಬಟ್ ಫಿನಾನ್ಸ್ ಬಿಲ್ 2025 ಏನು ಕ್ಲಾರಿಫೈ ಮಾಡ್ತದೆ ಅಂದರೆ ಸಮ್ ರಿಸೀವ್ಡ್ ಫ್ರಮ್ ಎ ನಾನ್ ಎಕ್ಸೆಂಪ್ಟ್ ಯುಲಿಪ್ ಪಾಲಿಸಿ ವಾಸ್ ಟ್ಯಾಕ್ಸ್ ಆ್ಯಸ್ ಎ ಕ್ಯಾಪಿಟಲ್ ಗೇನ್. ಅಂದರೆ ಅಮೌಂಟ್ ಸಮ್ ಎಶ್ಯೂರ್ಡ್ ನಾನ್ ಎಕ್ಸೆಂಪ್ಟ್ ಯೂನಿಟ್ ಪಾಲಿಸಿಗಳಿಂದ ಏನೆಲ್ಲ ಬರ್ತದೆ ಅದು ಕ್ಯಾಪಿಟಲ್ ಗೇನ್ ಆಗಿ ಟ್ಯಾಕ್ಸೇಬಲ್ ಆಗ್ತದೆ. ಇಲ್ಲಿ ಏನಂದರೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 1010D ಡಸ್ ನಾಟ್ ಅಪ್ಲೈ. ಅಂದರೆ ಅಪ್ಲಿಕೇಬಲ್ ಆಗೋದಿಲ್ಲ. ಯಾವಾಗ ಅಂದರೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂದರೆ ಇನ್ಕಮ್ ರಿಸೀವ್ಡ್ ವಿಲ್ ಬಿ ಟ್ಯಾಕ್ಸ್ಡ್. ಇನ್ಕಮಿಗೆ ಟ್ಯಾಕ್ಸ್ ಆಗ್ತದೆ ಯಾವಾಗ ಅಂದರೆ ಕ್ಯಾಪಿಟಲ್ ಗೇನ್ಸ್ ಫಾರ್ ಯುಲಿಪ್ ಪಾಲಿಸೀಸ್, ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ನಾನ್ ಯುಲಿಪ್ ಪಾಲಿಸೀಸ್. ನೆಕ್ಸ್ಟ್ ಒನ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್. ಅಂದರೆ ಅಟ್ ಪ್ರೆಸೆಂಟ್ ಏನಂದರೆ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಪ್ರಾಪರ್ಟಿ ಕನ್ಸಿಡರ್ಡ್ ಯಾವಾಗ ಆಗ್ತಿತ್ತಂದರೆ ಒಂದು ವೇಳೆ ಪ್ರಾಪರ್ಟಿ ಅವನು ಓನಾಗಿ ಆಕ್ಯುಪೈ ಆಗಿದ್ದರೆ ಅಥವಾ ಒಂದು ವೇಳೆ ಅವನಿಗೆ ಆಕ್ಯುಪೈ ಮಾಡಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಬಿಸ್ನೆಸ್ ಆರ್ ಎಂಪ್ಲಾಯ್ಮೆಂಟ್ ಇನ್ ಅನದರ್ ಪ್ಲೇಸಲ್ಲಿದ್ದಾಗ ಅಂಥ ಕೇಸಲ್ಲಿ ಈ ಹೌಸ್ ಪ್ರಾಪರ್ಟಿ ವ್ಯಾಲ್ಯೂ ನಿಲ್ ಅಂತೇಳಿ ಕನ್ಸಿಡರ್ ಆಗ್ತಿತ್ತು. ಬಟ್ ಇನ್ನು ಮುಂದೆ 1 April 2025 ಏನಾಗ್ತದೆ ಅಂದರೆ ಪ್ರಾಪರ್ಟಿ ವ್ಯಾಲ್ಯೂ ಕನ್ಸಿಡರ್ಡ್ ನಿಲ್ ಯಾವಾಗ ಅಂದರೆ ಒಂದು ವೇಳೆ ಓನರು ಸೆಲ್ಫ್ ಆಕ್ಯುಪೈ ಆಗಿದ್ದರೆ ಅಥವಾ ಅವನಿಗೆ ಆಕ್ಯುಪೈ ಆಗಲಿಕ್ಕೆ ಆಗಲಿಲ್ಲ ಯಾವುದೇ ರೀಸನಿಗೆ ಕೂಡ ಇದ್ದರೂ ಅದು ನಿಲ್ ಅಂತೇಳಿ ಕನ್ಸಿಡರ್ ಆಗ್ತದೆ. ಬಟ್ ಈ ಬೆನಿಫಿಟ್ ಇದೆಯಲ್ಲ ಆ್ಯನ್ಯುವಲ್ ವ್ಯಾಲ್ಯೂ ಅದು 2 ಮನೆಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುವಂಥದ್ದು. 2ಕ್ಕಿಂತ ಜಾಸ್ತಿ ಮನೆಗಳಿದ್ದರೆ ಅಂಥ ಒಂದು ಮನೆ ಡೀಮ್ಡ್ ಟು ಬಿ ಲೆಟ್ಔಟ್ ಅಂತಂದರೆ ಲೆಟ್ಔಟ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಆಗ್ತದೆ. ಇದು ಅಮೆಂಡ್ಮೆಂಟ್ 1 April 2025 ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ ಒನ್ ಚೇಂಜಸ್ ಫಾರ್ ಚಾರಿಟೇಬಲ್ ಟ್ರಸ್ಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಈಗ ಒಂದು ವೇಳೆ ಟ್ರಸ್ಟ್ನ ಇನ್ಕಮ್ ಬಿಲೋ 5 crore ಇದ್ದರೆ ಅವರು ಇಷ್ಟ ತನಕ ಏನಂದರೆ 5 ವರ್ಷ ತನಕ ಮಾತ್ರ ರಿಜಿಸ್ಟ್ರೇಷನ್ ವ್ಯಾಲಿಡಿಟಿ ಇತ್ತು. ಈಗ ಅದನ್ನು 10 ವರ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ 10 ವರ್ಷ ತನಕ ಅವರ ರಿಜಿಸ್ಟ್ರೇಷನ್ ವ್ಯಾಲಿಡಿಟಿ ಇರ್ತದೆ. ಈಗ ಒಂದು ವೇಳೆ ಇನ್ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ಸ್ ವಿಲ್ ನಾಟ್ ಅಂದರೆ ಇನ್ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ಗಳಿರ್ತಲ್ಲ ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆಗ್ತಿತ್ತು. ಬಟ್ ಇವಾಗ ಏನಂದರೆ ಟ್ರಸ್ಟ್ ಅದನ್ನು ರೆಕ್ಟಿಫೈ ಮಾಡಿ ರಿಜೆಕ್ಷನ್ ಆಗುವ ಮೊದಲು ಮಿಸ್ಟೇಕ್ಗಳನ್ನು ರೆಕ್ಟಿಫೈ ಮಾಡಿ ರಿಜಿಸ್ಟ್ರೇಷನನ್ನು ಪಡ್ಕೊಳ್ಬೋದು. ಇಲ್ಲಿ ಒಂದು ಹೈಯರ್ ಕಾಂಟ್ರಿಬ್ಯೂಷನ್ಗೆ ಥ್ರೀಶೋಲ್ಡ್ ಇದ್ದರೆ ಅಂದರೆ ಈಗ ಒಬ್ಬ ಪರ್ಸನ್ ಸ್ಪೆಸಿಫೈಡ್ ಪರ್ಸನ್ ಅಂತೇಳಿ ಯಾವಾಗ ಕನ್ಸಿಡರ್ ಆಗ್ತಾನೆ ಅಂದರೆ ಅವನು 1 ಲಕ್ಷ ಒಂದು ವರ್ಷದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ, ಅಂದರೆ ಅರ್ಲಿಯರ್ ಅದು 50,000 ಇತ್ತು, ಈಗ ಅದನ್ನು 1 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಅಥವಾ 10 ಲಕ್ಷ ಇನ್ ಟೋಟಲಾಗಿ 10 ಲಕ್ಷ ಕಾಂಟ್ರಿಬ್ಯೂಟ್ ಮಾಡಿದಾಗ, ಅಂದರೆ ಮೊದಲು ಅದಕ್ಕೆ ಲಿಮಿಟ್ ಇರಲಿಲ್ಲ, ಈಗ 10 ಲಕ್ಷ ಲಿಮಿಟನ್ನು ತಂದಿದ್ದಾರೆ. ಸೊ ಇದಿಷ್ಟು 1 April 2025 ಇನ್ಕಮ್ ಟ್ಯಾಕ್ಸ್, TDS, TCS ರಿಲೇಟೆಡ್ ಚೇಂಜಸ್ಗಳಾಗಿವೆ. ಇನ್ನೂ ಹೆಚ್ಚಿನ ಟ್ಯಾಕ್ಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.